ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ನಾನು ಬೇಸಿಕಲಿ ಸಿರಾಮಿಕ್ ಇಂಜಿನಿಯರು. ನಂದು ಹಿಂದಿಯಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಪ್ರಶಾಂತ್ ಲೂಕ್ ಅಂತೇಳಿ ನನ್ನ ಹೆಸರಲ್ಲಿ ಒಂದು ಚಾನೆಲ್ ಇದೆ. ಅದರಲ್ಲಿ ಮೋರ್ ದೆನ್ 450 ಟೆಕ್ನಿಕಲ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಸ್ಪೆಷಲಿ ಟೈಲ್ಸ್ ಬಗ್ಗೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಬಗ್ಗೆ, ಸ್ಯಾನಿಟರಿ ಬಗ್ಗೆ ಮತ್ತೆ ಟೈಲ್ ಅಡಿಸಿವ್ಸ್ ಬಗ್ಗೆ, ಈಚ್ ಅಂಡ್ ಎವ್ರಿಥಿಂಗ್ ಟೆಕ್ನಿಕಲಿ ನಿಮಗೆ ಒಂದ್ ವೇಳೆ ಹಿಂದಿಯಲ್ಲಿ ನಿಮಗೆ ಕಂಫರ್ಟೇಬಲ್ ಇದ್ರೆ ನೀವು ನನ್ನ ಹಿಂದಿ ಚಾನಲ್ ನೀವು ನೋಡ್ಬೋದು. ಇಲ್ಲಾಂದ್ರೆ ನಾನು ಈಗ ಕನ್ನಡದಲ್ಲೂ ನನ್ನ ಚಾನೆಲ್ ಈಗ ಶುರು ಮಾಡಿದ್ದೀನಿ. ಅದರಲ್ಲೂ ಬರೋ ದಿನಗಳಲ್ಲಿ ಫುಲ್ಲಿ ಟೆಕ್ನಿಕಲ್ ವಿಡಿಯೋಸ್ ಅಲ್ಲಿ ನಿಮಗೆ ಟೈಲ್ಸ್ ಬಗ್ಗೆ, ಸ್ಯಾನಿಟರಿ ಬಗ್ಗೆ, ಬಾತ್ರೂಮ್ ಫಿಟ್ಟಿಂಗ್ಸ್ ಬಗ್ಗೆ, ಅಡಿಸಿವ್ಸ್ ಬಗ್ಗೆ ನಿಮಗೆ ಟೆಕ್ನಿಕಲಿ ಇನ್ಫಾರ್ಮೇಶನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಪುಣೆದಲ್ಲಿ ಬೇಸಿದ್ದೀನಿ ಫ್ರೆಂಡ್ಸ್. ನನ್ನ ಪುಣೆದಲ್ಲಿ ಶೋರೂಮ್ ಇದೆ. ಅಪಾರ್ಟ್ ಫ್ರಮ್ ದಟ್ ನನ್ನ ಮಾರ್ಬಿಯಲ್ಲಿ ಆಫೀಸ್ ಇದೆ. ಮಾರ್ಬಿ ಅಂದ್ರೆ ಇದು ಗುಜರಾತ್ ಅಲ್ಲಿ ಬರುತ್ತೆ. ಗುಜರಾತ್ ಸ್ಟೇಟ್ ಅಲ್ಲಿ ಮಾರ್ಬಿ ಅಂತ ಹೇಳಿ ಒಂದು ಸಿಟಿ ಇದೆ. ಅಲ್ಲಿ ಟೋಟಲಿ ನಿಮ್ಗೆ ಆಲ್ ಓವರ್ ಇಂಡಿಯಾ ಜೊತೆ ಹಿಡ್ಕೊಂಡ್ರೆ ನಾವು ನೋಡಿದ್ರೆ, ನಾಟ್ ಓನ್ಲಿ ಆಲ್ ಓವರ್ ಇಂಡಿಯಾ, ನಿಮ್ಗೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಟೈಲ್ ಸಪ್ಲೈ ಆಗುತ್ತೆ. ಅದು ಮಾರ್ಬಿ ಅಂತೇಳಿ ಒಂದು ಸಿಟಿ ಇದೆ ಗುಜರಾತ್ ಅಲ್ಲಿ. ಅಲ್ಲಿಂದ ಪೂರಾ ಇಂಡಿಯಾದಲ್ಲೂ ಮತ್ತೆ ವರ್ಲ್ಡ್ ವೈಡ್ ಅಲ್ಲೂ ಸಪ್ಲೈ ಆಗುತ್ತೆ. ಮಾರ್ಬಿಯಲ್ಲಿ ಮೋರ್ ದೆನ್ 2000 ಫ್ಯಾಕ್ಟ್ರೀಸ್ ಇದೆ ಅಲ್ಲಿ. ಟೈಲ್ ಇಂಡಸ್ಟ್ರಿ ನಾನು ಮಾತಾಡ್ತಿದ್ದೀನಿ. ಟೈಲು ಮತ್ತೆ ಸ್ಯಾನಿಟರಿ ವೇರು, ಫಿಟ್ಟಿಂಗ್ಸ್ ಮತ್ತೆ ಅಡಿಸಿವ್ಸ್ ಫ್ಯಾಕ್ಟ್ರೀಸ್ ಇದೆ ಅಲ್ಲಿ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಚೈನಾ ಆದ್ಮೇಲೆ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಅಲ್ಲದೆ ಪೂರಾ ಪ್ರಪಂಚದಲ್ಲಿ ಏನಿದೆ ನಮ್ಮಿಂದ, ಇಂಡಿಯಾದಿಂದ ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಟೈಲ್ ಏನಾಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ. ಸೊ ನಂದು ಬೇಸಿಕಲಿ ನನ್ನ ಚಾನೆಲ್ ಒಂದು ವೇಳೆ ನೀವು ಹಿಂದಿಯಲ್ಲಿ ನೋಡಿದ್ರೆ, ಯಾಕಂದ್ರೆ ಕನ್ನಡದಲ್ಲಿ ನಾನು ತುಂಬಾ ನಂದು ವಿಡಿಯೋಸ್ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಫಸ್ಟ್ ವಿಡಿಯೋ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ನೀವು ಮಾರ್ಬಿಯಲ್ಲಿ ಬಂದ್ರೆ ನಿಮ್ಗೆ ಏನ್ ಬೆನಿಫಿಟ್ ಇದೆ, ಯಾವ ತರ ನಿಮ್ಗೆ ಪ್ರೈಸಿಂಗ್ ಸಿಗುತ್ತೆ, ಮತ್ತೆ ಯಾವ್ದು ಏರಿಯಾದಲ್ಲಿ ಯಾವ ಟೈಲ್ ನೀವು ಹಚ್ಚಬೇಕು. ನೋಡಿ ಏನಾಗುತ್ತೆ, ಟೈಲ್ ಒಂದು ವರ್ಸ್ಟ್ ಇಂಡಸ್ಟ್ರಿ ಇದೆ. ಅದರಲ್ಲಿ ನಿಮ್ಗೆ ತುಂಬಾ ನೀವು ನಿಮ್ಮ ಮಾರ್ಕೆಟ್ ಅಲ್ಲಿ ಹೋಗಿ ನೋಡಿದ್ರು ನಿಮ್ಗೆ ಬೇರೆ ಬೇರೆ ತರದ್ದು ನಿಮ್ಗೆ ನ್ಯಾನೋ ಟೈಲ್ ಅಂತ ಹೇಳ್ತಿರ್ಬೋದು, ಡಬಲ್ ಚಾರ್ಜ್ ಅಂತೇಳಿ, GVT ಅಂತೇಳಿ, PGVT ಅಂತೇಳಿ, ಫುಲ್ ಬಾಡಿ ಅಂತೇಳಿ ತುಂಬಾ ಪ್ರಕಾರದ ಟೈಲ್ ಬಗ್ಗೆ ನಿಮ್ಗೆ ನೀವು ಲೋಕಲ್ ಅಲ್ಲಿ ಹೋಗಿ ಟೈಲ್ ಶೋರೂಮ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಅದರೆಲ್ಲ ನಿಮ್ಗೆ ಮಾಹಿತಿ ಕೊಡ್ತಾರೆ ಅವರು. ಸೊ ಏನಾಗುತ್ತೆ, ಹರೋ ಟೈಲಿಂದ ಸ್ಪೆಸಿಫಿಕ್ ಏರಿಯಾ ಆಫ್ ಅಪ್ಲಿಕೇಶನ್ ಇರುತ್ತೆ. ಎಲ್ಲಿ ಯಾವ್ದು ಹಚ್ಚಬೇಕು ಯಾವ್ದಿಲ್ಲ ಅಂತ ಹೇಳಿ ಸ್ಪೆಸಿಫಿಕಲಿ ಕಮ್ಮಿ ಏನಾಗುತ್ತೆ. ಒಂದು ಟೈಲು ಒಂದೇ ಕಡೆ ಎಲ್ಲಾ ಕಡೆ ಯೂಸ್ ಆಗ್ತಾ ಇದ್ರೆ ಕಂಪ್ನಿ ಬೇರೆ ಬೇರೆ ಪ್ರಕಾರದ ಟೈಲ್ ಯಾರು ಮಾಡ್ತಾ ಇರಲಿಲ್ಲ. ಸೊ ಬೇರೆ ಬೇರೆ ಪ್ರಕಾರ ಟೈಲ್ ಎದಕ್ಕೆ ಮಾಡ್ತಾರೆ ಅಂತಂದ್ರೆ, ಹರೊಂದು ಏರಿಯಾ ಆಫ್ ಅಪ್ಲಿಕೇಶನ್ ಅಕಾರ್ಡಿಂಗ್ಲಿ ಟೈಲ್ ಅದೇನಿದೆ ಅದು ಯೂಸ್ ಆಗುತ್ತೆ. ಸೊ ಅದು ನಾನು ಬರೋ ದಿನಗಳೆಲ್ಲ ಅದು ಯಾವ ಏರಿಯಾದಲ್ಲಿ ಯಾವ ಟೈಲ್ ಹಚ್ಚಬೇಕು, ಅದ್ರ ಲೈಫ್ ಏನಿರುತ್ತೆ ಅದೆಲ್ಲ ನಾನು ಹೇಳ್ತೀನಿ. ಈಗ ನಂದು ಇದು ಫಸ್ಟ್ ವಿಡಿಯೋದಲ್ಲಿ ಓವರ್ ಆಲ್ ನಂದು ಬೇಸಿಕಲಿ ನಂದು ಯಾವ ತರ ಕೆಲಸ ಇದೆ ನಂದು ಅದು ನಿಮ್ಗೆ ಸ್ವಲ್ಪ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಮಾರ್ಬಿ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇಲ್ಲಿ 2000 ಫ್ಯಾಕ್ಟ್ರೀಸ್ ಇದೆ. ಇಟ್ಸ್ ಎ ಹಬ್. ಆಲ್ ಓವರ್ ಇಂಡಿಯಾದಿಂದ ಜನ ಎಲ್ಲ ಬಂದು ಮಟೀರಿಯಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ. ಬಟ್ ತುಂಬಾ ಕಡಿಮೆ ಜನ, ನಾನು ಸೌತ್ ಅಲ್ಲಿ ಮಾತಾಡಿದ್ರೆ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳ, ಇಲ್ಲಿಂದ ಸ್ವಲ್ಪ ಕಡಿಮೆ ಜನ ಬಂದು ಪರ್ಚೇಸ್ ಮಾಡಿ ಹೋಗ್ತಾರೆ. ನಾನು ಸ್ಪೆಷಲಿ ಎಂಡ್ ಯೂಸರ್ಸ್ ಮಾತಾಡ್ತಾ ಇದ್ದೀನಿ. ನನ್ನ ಡೀಲರ್ಸ್ ಎಲ್ಲ ಇಲ್ಲ, ಯಾಕಂದ್ರೆ ಡೀಲರ್ಸ್ ಅಂತೂ ಬೈ ಡಿಫಾಲ್ಟ್ ಅವ್ರು ಬಂದು ತಗೊಳ್ಳೇಬೇಕಾಗುತ್ತೆ. ಎಂಡ್ ಯೂಸರ್ ಬಾಂಬೆಯಿಂದ, ಪುಣೆಯಿಂದ, ಮಹಾರಾಷ್ಟ್ರದಲ್ಲಿ ನಾನು ಮಾತಾಡಿದ್ರಿ, ಅದರ್ವೈಸ್ ನನ್ನ ರಾಜಸ್ಥಾನಿಂದ, ಡೆಲ್ಲಿಯಿಂದ, ನಾರ್ತ್ ಸೈಡ್ ಅಲ್ಲಿ ಮಾತಾಡಿದ್ರೆ ತುಂಬಾ ಜನ ಬಂದು ಅಲ್ಲೆಲ್ಲ ಡೈರೆಕ್ಟ್ ಬಂದೆಲ್ಲ ಕಾಂಟ್ಯಾಕ್ಟ್ ಮಾಡಿ ಮಟೀರಿಯಲ್ ಪರ್ಚೇಸ್ ಮಾಡಿ ಹೋಗ್ತಾರೆ. ಬಟ್ ನಮ್ಮ ಕರ್ನಾಟಕ ಜನ, ಸ್ಪೆಷಲಿ ನಾನು ಕನ್ನಡ ಮಾತಾಡಿದ್ರೆ ತುಂಬಾ ಕಡಿಮೆ ಜನ ಬರ್ತಾರೆ. ಸ್ಪೆಸಿಫಿಕ್ ರೀಸನ್ ನಾನು ನೋಡಿದ್ರೆ, ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಏನಾಗುತ್ತೆ, ಅಲ್ಲಿ ಬಂದು ಯಾವ ತರ ಅಪ್ರೋಚ್ ಮಾಡಬೇಕು, ಕಂಪ್ನಿಯಲ್ಲಿ ಮಟೀರಿಯಲ್ ಕೊಡ್ತಾರೆ ಇಲ್ಲ, ಕೊಟ್ಟರು ಪ್ರೀಮಿಯಂ ಕೊಡ್ತಾರೆ ಇಲ್ಲೋ, ಚೀಟ್ ಆಗ್ಬೋದೇನೋ, ಟ್ರಾನ್ಸ್ಪೋರ್ಟೇಷನ್ ನಾವು ಯಾವ ತರ ಅರೇಂಜ್ ಮಾಡಬೇಕು, ತುಂಬಾ ಒಂದು ಕನ್ಫ್ಯೂಷನ್ ಇರೋ ಸಲುವಾಗಿ ಸ್ಪೆಷಲಿ ನಮ್ಮ ಕಡೆ ಜನ ಆ ಕಡೆ ಬರೋದು ತುಂಬಾ ಕಡಿಮೆ. ನಾನು ಓವರ್ ಆಲ್ ಇಂಡಿಯಾ ನಾನು ಮಾತಾಡಿದ್ರೆ ನಂದು ಮೋರ್ ದೆನ್ 50% ನನ್ನ ಸೌತ್ ನಾರ್ತ್ ಅಲ್ಲಿ ನಂದು ಕ್ಲೈಂಟ್ಸ್ ಇದ್ದಾರೆ. ನಂದು ಸೌತ್ ಅಲ್ಲಿ ನಾನು ಮಾತಾಡಿದ್ರೆ ನಂದೇ 20% ನನ್ನ ಕ್ಲೈಂಟ್ಸ್ ಇದ್ದಾರೆ. ಯಾಕಂದ್ರೆ ತುಂಬಾ ಕಡಿಮೆ ಜನ, ಈಗ ಅವೇರ್ನೆಸ್ ಬರ್ತಿದೆ ಅಂತೇಳಿ ಈಗ ಜನ ಎಲ್ಲ ಮೂವ್ ಮಾಡ್ತಾ ಇದ್ದಾರೆ, ಈಗ ಬರಕ್ ಶುರು ಮಾಡ್ತಾ ಇದ್ದಾರೆ. ಬಟ್ ನಿಮ್ದು ನೋಡಿ ಫ್ರೆಂಡ್ಸ್, ನಿಮ್ಗೆ ಒಂದ್ ವೇಳೆ ಬಲ್ಕ್ ಅಲ್ಲಿ ಮಟೀರಿಯಲ್ ಒಂದ್ ವೇಳೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ಯು ಕಮ್ ಡೌನ್ ಟು ಮಾರ್ಬಿ, ನೀವು ಬಿಲ್ಕುಲ್ ಬನ್ನಿ. ಯಾಕಂದ್ರೆ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೆ ಅಂತಂದ್ರೆ, ಕಡಿಮೆ ಜನ ತುಂಬಾ ಅಲ್ಲಿಂದ ಬರ್ತಾರೆ ಅವರು.
ಸೊ ಹಾಗಾಗಿ ಏನಾಗುತ್ತೆ, ನಿಮ್ದಲ್ಲಿ ಪ್ರೈಸಿಂಗ್ ಏನು ಸಿಗುತ್ತೆ ಅಲ್ಲ, ಒಂದ್ ವೇಳೆ ನೀವು ಅಲ್ಲಿನ ಪ್ರೈಸ್ ಅಲ್ಲಿ ಮತ್ತೆ ಮಾರ್ನಿಂಗ್ ಪ್ರೈಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಒಂದು ಮಾರ್ಜಿನ್ ಸಿಕ್ಬಿಡುತ್ತೆ. ಬಟ್ ಬರಕ್ ಏನಾಗುತ್ತೆ, ನಿಮ್ಗೆ ಅಟ್ಲೀಸ್ಟ್ ಒಂದು ಟ್ರಕ್ ಲೋಡ್ ಇದ್ರೆ, ಟ್ರಕ್ ಲೋಡ್ ಅಂತಂದ್ರೆ ನಿಮ್ಗೆ ಟ್ರಕ್ ಲೋಡ್ ಸಲುವಾಗಿ ಎಷ್ಟು ಕ್ವಾಂಟಿಟಿ ಆಗುತ್ತೆ ಎಷ್ಟಿಲ್ಲ ಅದು ನಿಮ್ಗೆ ಐಡಿಯಾ ಇಲ್ಲ ಅಂತಂದ್ರೆ, ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನೀವು ನನಗೆ ನಂದು ವಾಟ್ಸಪ್ ನಂಬರ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನೀವು ನನಗೆ ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ನೀವು ನನಗೆ ಕಳಿಸಿ. ಅದು ಒಂದು ಟ್ರಕ್ ಲೋಡ್ ಆಗುತ್ತೇನಾ ಆಗಲ್ಲ ಅದೆಲ್ಲ ನೋಡಿ ನಿಮ್ಗೆ ನಾನೆಲ್ಲ ಗೈಡ್ ಮಾಡ್ತೀನಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಗೆ ಏನಿದೆ, ಒಂದಂತೂ ಬೆನಿಫಿಟ್ ಪ್ರೈಸಿಂಗ್ ಬೆನಿಫಿಟ್ ಸಿಗುತ್ತೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಾಗುತ್ತೆ, ವೈಡ್ ರೇಂಜ್ ಆಫ್ ಆಪ್ಷನ್ಸ್. ನಿಮ್ಗೆ ಏನಾಗುತ್ತೆ, ನಿಮ್ಮ ಏರಿಯಾದಲ್ಲಿ ಎಷ್ಟೇ ದೊಡ್ಡ ಡೀಲರ್ ಇದ್ರು ಅವ್ರ ಹತ್ರ, ಎಕ್ಸಾಂಪಲ್ ಹೇಳ್ತಾ ಇದ್ರಿ, ಒಂದ್ ವೇಳೆ 2 feet by 4 feet ಅಲ್ಲಿ ಅವ್ರ ಹತ್ರ ಒಂದು 100 ಡಿಸೈನ್ಸ್ 200 ಡಿಸೈನ್ಸ್ ಇತ್ತು ಅನ್ಕೊಳ್ಳಿ ಡಿಸ್ಪ್ಲೇ ಅಲ್ಲಿ. ನಿಮ್ಗೆ ಮಾರ್ಬೆಲಿ ಒಂದು ಫ್ಯಾಕ್ಟ್ರಿಯಲ್ಲಿ ನಿಮ್ಗೆ ಕಡಿಮೆ ಅಂತಂದ್ರು 1000 ನಿಮ್ಗೆ ಡಿಸೈನ್ ಸಿಗ್ಬಿಡುತ್ತೆ. ಡಿಸೈನ್ಸ್ ಆಪ್ಷನ್ ಸಿಗುತ್ತೆ, ಸರ್ಫೇಸ್ ಫಿನಿಶ್ ಆಪ್ಷನ್ ಸಿಗುತ್ತೆ, ಬೇರೆ ಬೇರೆ ವೆರೈಟಿ ಟೈಲರ್ ಸಿಗುತ್ತೆ. ನೀವು ಇಮ್ಯಾಜಿನ್ ಮಾಡಲ್ಲ. ಯಾಕಂದ್ರೆ ನೋಡಿ, ಮಾರ್ಬಿಯಿಂದನೇ 99.9% ಸಪ್ಲೈ ಆಗುತ್ತೆ ಆಲ್ ಓವರ್ ಇಂಡಿಯಾ, ಅದು ಮಾರ್ಬಿಯಿಂದನೇ ಆಗೋದು. ಬ್ರ್ಯಾಂಡ್ ಕಂಪನೀಸ್ ಏನಿದೆ ಅದೆಲ್ಲ ಮಾರ್ಬಿಯಿಂದ ಬೇರೆ ಕಡೆ ಲೊಕೇಟೆಡ್ ಇದೆ. ಬಟ್ ಮೋಸ್ಟ್ಲಿ ಏನಿದೆ, ಮೋರ್ ದೆನ್ 90% ಮೇಲ್ಗಡೆ ಎಲ್ಲ ಮಟೀರಿಯಲ್ ಮಾರ್ಬಿಯಿಂದನೇ ಬರೋದು. ಸೊ ನೀವು ನಿಮ್ದು ಏನಾದ್ರೂ ಕ್ವಾಂಟಿಟಿ ಒಳ್ಳೆ ಇದ್ರೆ ನೀವು ಮಾರ್ಬಿ ಬನ್ನಿ. ಮಾರ್ಬಿಯಲ್ಲಿ ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನೋಡಿ. ಏನಾಗಿದೆ, ಅಂಟಿಲ್ ಅನ್ಲೆಸ್ ನೀವು ಬಂದು ಒಂದ್ಸರಿ ನೀವು ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ಮೇಲೆ ನಿಮ್ಗೆ ಐಡಿಯಾ ಬರುತ್ತೆ, ಇಲ್ಲಿ ಈ ತರ ಕೆಲಸ ಆಗುತ್ತೆ, ಈ ತರ ಕ್ವಾಲಿಟಿ ಸಿಗುತ್ತೆ, ಈ ತರದ್ ವ್ಯವಹಾರ ಆಗುತ್ತೆ ಅಂತೇಳಿ. ಸೊ ಇಟ್ಸ್ ನಾಟ್ ಬಿಗ್ ಡೀಲ್ ಅಟ್ ಆಲ್. ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನೀವು ನನಗೆ ಅಪ್ರೋಚ್ ಮಾಡಿ, ನಾನು ನಿಮಗೆ ಯಾವ್ದು ಪ್ಲೇಸ್ ಅಲ್ಲಿ ಯಾವ ಟೈಲ್ ಹಾಕಬೇಕು, ಏನು ಪ್ರೈಸಿಂಗ್ ಎಲ್ಲದು ನಿಮಗೆ ಸಿಗುತ್ತೆ. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಯಾವ ತರ ಸೋರ್ಸಿಂಗ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಷ್ಟು ಬರುತ್ತೆ, ಬ್ರೇಕೇಜ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಇನ್ಶೂರೆನ್ಸ್ ಯಾವ ತರ ಮಾಡಬೇಕು, ಕ್ವಾಲಿಟಿ ಯಾವ ತರ ಚೆಕ್ ಮಾಡಬೇಕು, ಚೀಟ್ ಆಗುತ್ತೆ ಆಗಲ್ಲ, ತುಂಬಾ ಏನೇನು ವಿಷಯ ಇದೆ ಅದ್ರ ಬಗ್ಗೆ ಎಲ್ಲ ನಾನು ಮುಂಬರೋ ದಿನಗಳಲ್ಲೆಲ್ಲ ನಿಮಗೆ ವಿಡಿಯೋಸ್ ಮಾಡಿ ನಿಮಗೆ ಟೆಕ್ನಿಕಲಿ ನಿಮಗೆ ಇನ್ಫಾರ್ಮೇಶನ್ ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಇಲ್ಲ ಏನೇ ನಿಮ್ದು ಕ್ವಶನ್ಸ್ ಇದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಅದ್ರದ್ದು ನಾನು ಆನ್ಸರ್ ಕೊಡ್ತೀನಿ ನಿಮಗೆ. ನಾನು ಬರೋ ಸ್ವಲ್ಪ ನನಗೆ ಲ್ಯಾಂಗ್ವೇಜ್ ಏನಾಗಿದೆ ಫ್ರೆಂಡ್ಸ್, ತುಂಬ ಟೈಮ್ ಆಯಿತು, ನಾನು ಸ್ವಲ್ಪ ಕನ್ನಡದಲ್ಲಿ ಅದಕ್ಕೆ ಸ್ವಲ್ಪ ಇದು ಆಗ್ತಾ ಇದೆ. ಬಟ್ ತುಂಬ ಟೆಕ್ನಿಕಲ್ ವಿಡಿಯೋಸ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡೋಕೆ ನಾನು ಫುಲ್ಲಿ ಟ್ರೈ ಮಾಡ್ತೀನಿ. ನಿಮ್ದು ಏನೇ ರಿಕ್ವೈರ್ಮೆಂಟ್ ಇದ್ರು ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋಕ್ಕೆ ನಾನು ಬಿಲ್ಕುಲ್ ಟ್ರೈ ಮಾಡ್ತೀನಿ. ನಮಸ್ಕಾರ.